ಏನಿದು ಅಂತಂದ್ರೆ ಕಾರ್ತಿಕ್ ಅಲಿಯಾಸ್ ಕ್ಯಾತ್ಮಾರ್ನಹಳ್ಳಿ ಕಾರ್ತಿಕ್ ಏನು ಮೈಸೂರಿನ ಹಳೆಯ ರೌಡಿ ಶೀಟರ್ ಏನು ಹತ್ಯೆ ಆಯಿತು, ಅದು ಸಾಮಾಜಿಕ ಜಾಲತಾಣಗಳಾಗಿರ್ಬೋದು ಅಥವಾ ಮೈಸೂರಿನ ಕ್ರೈಮ್ ಹಿಸ್ಟ್ರಿಯಲ್ಲಿ ಬಹಳ ಸಂಚಲನ ಮೂಡಿಸಿತ್ತು. ಒಂದು ಲೈಫ್ ಸ್ಟೋರಿ ಏನು ಅಂತ ಅಂದ್ರೆ, ಆತ 1993ರಲ್ಲಿ ಒಂದು ಮಧ್ಯಮ ವರ್ಗದಲ್ಲಿ ಜನಿಸಿರ್ತಾನೆ. ಆತ ಕ್ಯಾತ್ಮಾರ್ನಹಳ್ಳಿಯಿಂದ ಗಡೀಪಾರ್ ಕೂಡ ಆಗಿದ್ದ, ರೌಡಿ ಶೀಟರ್ ಆಗಿ ಗಡೀಪಾರ್ ಕೂಡ ಆಗಿದ್ದ ಕಾರ್ತಿಕ್. ಆತನ ಸ್ನೇಹಿತರು ಹಣದ ವಿಚಾರಕ್ಕಾಗಿ ಆತ ಬೆಳೆದ ಅಂತ ಹೇಳ್ಬಿಟ್ಟು ಆತನ ಹೊಡೆದಿದ್ದಾರೆ ಅಂತ ಹೇಳ್ತಾರೆ. ಇದೇ ಲೈಫ್ ಸ್ಟೋರಿಲಿ ಮುಂದೆ ಗೊತ್ತಾಗುತ್ತೆ, ಇದೇ ವಿಡಿಯೋದಲ್ಲಿ ನಿಮ್ಗೆ ಮುಂದೆ ಗೊತ್ತಾಗುತ್ತೆ. ಅವನೇನು ಅಂತಂದ್ರೆ ಮಧ್ಯಮ ವರ್ಗದಲ್ಲಿ ಜನಿಸಿರ್ತಾರೆ. ಅವರ ತಾಯಿಗೆ ಇಬ್ಬರು ಮಕ್ಕಳಿರ್ತಾರೆ. ಇನ್ನೊಬ್ಬ ಅವ್ರ ತಮ್ಮ ಕೂಡ ಇದ್ದಾನೆ, ಪ್ರಭು ಅಂತ ಅವನ ಹೆಸರು. ಈತನ ಹೆಸರು ಕಾರ್ತಿಕ್ ಅಂತ. ಕಾರ್ತಿಕ್ ಸುಮಾರು ಕೇವಲ 32 ವರ್ಷದ ಹುಡುಗ ಅಷ್ಟೇ. 32 ವರ್ಷಕ್ಕೆ ಆಲ್ರೆಡಿ ರೌಡಿ ಶೀಟರ್ ಇಂದ ತೆಗ್ದಿದ್ರು, ಹಳೆಯ ರೌಡಿ ಶೀಟರ್ ಅಂತ ಆಗಿತ್ತು. ಗಡೀಪಾರ್ ಕೂಡ ಆಗಿದ್ದ. ಈತನಿಗೇನು ಹೊಡೆದಿದ್ದು ಅಂತ ಅಂದ್ರೆ, ಇತ್ತೀಚೆಗೆ ಇವನ ಬೆಳವಣಿಗೆ ನೋಡ್ಬಿಟ್ಟು ಹೊಡೆದಿದ್ದು. ಯಾವುದೋ ಕೆಲವೊಂದೊಂದು ನ್ಯೂಸ್ಗಳಲ್ಲಿ ಅಥವಾ ಕೆಲವೊಂದೊಂದ್ರಲ್ಲಿ ಏನ್ ಸ್ಪ್ರೆಡ್ ಮಾಡಿದ್ದಾರೆ ಅಂತಂದ್ರೆ, ಆಂಟಿ ಸವಾಸಕ್ಕೆ ಹೋಗಿ ಯುವಕನ ಹತ್ಯೆ ಆಗಿದೆ ಅಂತ ಆಗ್ತಾರೆ. ಯಾವುದೇ ರೀತಿ ಆಂಟಿ ಸವಾಸ ಮಾಡ್ಬಿಟ್ಟು ಹತ್ಯೆ ಆಗೋಂಥ ಕ್ಯಾರೆಕ್ಟರ್ ಕಾರ್ತಿಕ್ದಲ್ಲ. ನಾನು ನೋಡಿರೋ ಮಟ್ಟಿಗೆ ಆತ ಏನ್ ಬೆಳವಣಿಗೆ ಇತ್ತೀಚೆಗೆ ರೀಸೆಂಟ್ ಆಗಿ ಒಂದು ಮಹೇಂದ್ರ ತಾರ್ ಅಂತ ಒಂದು ಕಾರು ಕೂಡ ಬಿಡಿಸಿದ, ಅದು ತಾರ್ ಒಂದು ಬಿಡಿಸಿದ. ಆ ಬೆಳವಣಿಗೆ ಎಲ್ಲ ನೋಡ್ಬಿಟ್ಟು ಜೊತೆಲಿದ್ದ ಸ್ನೇಹಿತರುಗಳೇ ಅವನಿಗೆ ಅವನ ಬೆಳವಣಿಗೆ ನೋಡ್ಬಿಟ್ಟು ಮಾಡಿರೋದು. ಏನ್ ಆತ ಟಾನ್ ಆಗ್ತಾನೆ, ಆತನೇ ಕಿಂಗ್ ಆಗ್ತಾನೆ, ರೋಲ್ ಮಾಡೆಲ್ ಆಗ್ತಾನೆ. ಯುವಕರೆಲ್ಲ ಆತನಿಗೆ ಅಣ್ಣ, ಬಾಸ್, ಅವನಿಗೆ ಕೆ ಬಾಸ್. ಸುಮಾರು ಆಟಗಳ ಮೇಲೆಲ್ಲ ಅವ್ನ ನೇಮ್ಗಳು ಯಾವಾಗ ಬಿತ್ತು, ಅವಾಗ ಒಂದು ದುಶ್ಮನ್ಗಳು ಏನಿದ್ದಾರೆ ಅವ್ನ ಜೊತೆಗಿದ್ದಾರೆ ಅವ್ನಿಗೆ ದುಶ್ಮನ್ ಆಗ್ಬಿಟ್ರು. ನಾನು ನೇಮ್ ಮಾಡ್ಬೇಕು, ನಾವು ಫ್ರೇಮ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ನ ಜೊತೆಗಿದ್ದಂತ ಕೆಲವು ಸ್ನೇಹಿತರುಗಳು ಸೇರ್ಕೊಂಡು ಹಳೆಯ ಒಂದು ಆಂಟಿ ಏನು ಜೊತೆ ಇರ್ತಿದ್ರಲ್ಲ ಅವ್ರನ್ನ ಸಹಾಯದಿಂದ ಫೋನ್ ಮಾಡಿ ಕರ್ಸ್ಕೊಂಡು ಹತ್ಯೆಗೈದಿದ್ದು. ಹೋಟೆಲ್ ಬಳಿ ವರ್ಣ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಹೋಟೆಲ್ ಬಳಿ ಕರ್ಸ್ಕೊಂಡು ಹತ್ಯೆ ಮಾಡಿದ್ದು. ಇವನ ಹೆಸರು ಸುಮಾರು ಹೆಸರುಗಳಿಂದ ಈತನಿಗೆ ಕರೆಯಲ್ಪಡ್ತಾರೆ. ಕ್ಯಾತ್ಮಾರ್ನಹಳ್ಳಿ ಕಾರ್ತಿಕ್, ಕೆ ಬಾಸು, ಮೈಸೂರು ಕಿಂಗ್, ಹಲವಾರು ಹೆಸರುಗಳಿಂದ ಈತನಿಗೆ ಕರೀತಾರೆ. ಈತ ಇದ್ದಿದ್ದ ಅಂತಂದ್ರೆ ಈತ ಕೆಲವು ಸಮಾಜ ಸೇವೆಗಳನ್ನು ಮಾಡಿದ್ದಾನೆ, ಕೆಲವು ಸಮಾಜ ಪಾತಕ ಕೆಲಸಗಳನ್ನು ಈತ ಮಾಡಿದ್ದಾನೆ. ಕಾರ್ತಿಕ್ ಹಿಂದೆ ಒಂದು ಕೊಲೆ ಯತ್ನ ಪ್ರಕರಣದಲ್ಲಿದ್ದ, ಒಂದು ಹಳ್ಳಿ ಲಿಮಿಟ್ಸ್ ನಲ್ಲಿ ನಡೆದಂತ ಒಂದು ಕೊಲೆ ಪ್ರಕರಣದಲ್ಲಿ ಕೂಡ ಕಾರ್ತಿಕ್ ಇದ್ದ. ಇವು ಏನು ಅಂತ ಅಂತಾರೆ, ಈತನದ ಬ್ಯಾಕ್ ಗ್ರೌಂಡ್ ಬಂದ್ಬಿಟ್ಟು ಈ ಕೆಲವೊಂದು ಕ್ರೈಮ್ ರಿಪೋರ್ಟ್ಗಳ ಪ್ರಕಾರ, ಕೆಲವೊಂದು ಸ್ಟೇಷನ್ ಲಿಮಿಟ್ಗಳ ಪ್ರಕಾರ ಇವೊಂದು ಏನು ಅಂತಂದ್ರೆ ಕೆಲವು ಇಸ್ಪೀಟ್ ಅಡ್ಡೆಗಳನ್ನ ಇವನಿಗೆ ಹಫ್ತಾ ಬರ್ತಾ ಇತ್ತು, ಆದ್ರಿಂದ ಹಣ ಮಾಡ್ತಾ ಇದ್ದ ಅಂತ ಕೆಲವೊಂದು ನ್ಯೂಸ್ ಚಾನೆಲ್ಗಳು ಅಥವಾ ಕೆಲವೊಂದು ರಿಪೋರ್ಟ್ಗಳಲ್ಲಿರೋದು ಇವನ ಬಗ್ಗೆ ಯಾವ ರೀತಿ ಹಣ ಸಂಪಾದನೆ ಮಾಡ್ದ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತಾ ಇದ್ರು. ಕೆಲವೊಬ್ರು ಬಡ್ಡಿ ವ್ಯವಹಾರ ಮಾಡ್ತಿದ್ದ ಅಂತ ಹೇಳ್ತಾರೆ. ದಿನದ ಬಡ್ಡಿ, ವಾರದ ಬಡ್ಡಿ, ಈ ತರ ಬಡ್ಡಿ ಕಾಸುಗಳನ್ನ ಬಿಟ್ಬಿಟ್ಟು ಕಾಸುಗಳನ್ನ ಮಾಡಿದ್ದಾರೆ ಅಂತ ಕೆಲವೊಂದು ಹೇಳ್ತಾರೆ. ಆದ್ರೆ ಈ ಮನುಷ್ಯ ಏನೇ ಮಾಡಿರ್ಬೋದು, ಯಾರಿಗೆ ಒಬ್ಬರಿಗೆ ಮಾಡಿರ್ಬೋದು, ಬಟ್ ಜನ ಯಾವ ರೀತಿ ಸಂಪಾದನೆ ಮಾಡಿದ್ದೇನೆ ಅಂತಂದ್ರೆ, ಹಣ ಎಷ್ಟು ಸಂಪಾದನೆ ಮಾಡಿದ್ದೇನೆ ಅಂತ ನಮ್ಗೆ ಇದುವರೆಗೂ ಗೊತ್ತಿಲ್ಲ. ಬಟ್ ಜನ ಮಾತ್ರ ಸಖತ ಸಂಪಾದನೆ ಮಾಡಿದ್ದೇನೆ ಅಂತ. ನೀವು ಸತ್ತಾಗ ವ್ಯಕ್ತಿ ಎಷ್ಟು ಜನ ಸೇರಿದ್ರು ಅಂತ ನೀವು ಸಹಿತ ನೋಡಿದ್ರೆ, ನಾನು ಡೈರೆಕ್ಟ್ ಆಗಿ ನೋಡಿದ್ದೀನಿ, ಅಥವಾ ವಿಡಿಯೋಗಳಲ್ಲಿ ಮಾಧ್ಯಮಗಳಲ್ಲಿ ಕೂಡ ನಾನು ನೋಡಿದ್ದೇನೆ. ಕಾರ್ತಿಕ್ ನಂತ ಒಬ್ಬ ವ್ಯಕ್ತಿ ಹಿಂದೆ ಎಂದು ಹುಟ್ಟಿಲ್ಲ. ಹಾಸೋನಲ್ಲಿ ರೌಡಿ ಶೀಟರ್ ಆಗ್ಬಿಟ್ಟು ಮುಂದೆ ಎಂದು ಹುಟ್ಟಲ್ಲ ಸರ್. ಒಬ್ಬ ರೌಡಿ ಬದುಕಿದ್ದಾಗ ಅವನಿಗೆ ಇವಾಗ ಸಾಮಾಜಿಕ ಜಾಲತಾಣದಲ್ಲಿ ಬೇರೆ ಡಿಸ್ಟ್ರಿಕ್ಗಳಲ್ಲಿ ಯಾರ್ಯಾರೋ ಅವನ ಬಗ್ಗೆ ಸುಮಾರು ಜನ ವಿಡಿಯೋಗಳು ಮಾಡ್ತಿರ್ತಾರೆ. ಅವನು ಬದುಕಿದ್ದಾಗ ಅವನ ಬಗ್ಗೆ ಯಾರಿಗೂ ಗೊತ್ತೇ ಆಗಿಲ್ಲ. ಕಾರ್ತಿಕ್ ಯಾರು ಅಂತ ಬದುಕಿದಾಗ ಕೆಲವೊಬ್ಬರಿಬ್ಬರಿಗೆ ಅಷ್ಟೇ ಗೊತ್ತಿತ್ತೆ ಹೊರತು ಕಾರ್ತಿಕ್ ಯಾರು ಅಂತ ಇವಾಗಲೂ ನೀವು ನೋಡಿ, ನಮ್ದೇ ಯಾವ್ದೊಂದು ನ್ಯೂಸ್ ಚಾನಲ್ಗಳಲ್ಲಿ ಅಥವಾ ಯಾವ್ದೋ ಒಂದು ಪಾಡ್ಕಾಸ್ಟ್ಗಳಲ್ಲಿ ಅದೆಲ್ಲ ಒಂದು ಬಿಟ್ರೆ ಕಾರ್ತಿಕ್ ಐ ಆಮ್ ಫ್ಯಾನ್ ಫ್ರಮ್ ಕಾರ್ತಿಕ್ ತಮಿಳ್ನಾಡು ಅಂತ ಹಾಕ್ತಾರೆ, ಐ ಆಮ್ ಫ್ಯಾನ್ ಫ್ರಮ್ ಕಾರ್ತಿಕ್ ಕೇರಳ ಅಂತ ಹಾಕ್ತಾರೆ. ಸುಮಾರು ಜನಗಳಿಗೆ ಏನು ಮೈಸೂರಿಗೆ ಅಥವಾ ಬೇರೆ ಕಡೆಯಿಂದ ಜನಗಳು ಬರ್ತಿದ್ದಿಲ್ಲ ಸ್ಟಡೀಸ್ಗೆ ಮತ್ತೊಂದಕ್ಕೆ ಆಗಿರ್ಬೋದು ಮೈಸೂರಿಗೆ, ಅಲ್ಲಿರುವಂಥ ಯುವಕರುಗಳಿಗೆ ಇದು ಮಾಡ್ತಾ ಇದೆ. ಏನಂತಂದ್ರೆ ಅವ್ರಿಗೆಲ್ಲ ಸಪೋರ್ಟ್ ಮಾಡೋದಾಗಿರ್ಬೋದು, ಹಾಗೆ ಏನಾದ್ರು ಬೇಕು ಅಂದ್ರೆ ಅಣ್ಣ ರೀತಿ ಬೇರೆ ಡಿಸ್ಟ್ರಿಕ್ಟ್ಗಳಿಂದ ಬೇರೆ ಕಡೆಯಿಂದ ಬಂದಿರ್ತಾರಲ್ಲ ಅವ್ರಿಗೆ ಏನು ಗೊತ್ತಿರಲ್ಲ ಅಲ್ಲಿ ಲೋಕಲ್ಸ್ ಅಲ್ಲಿ, ಅವ್ರಿಗೆ ಏನ್ ಮಾಡ್ತಾ ಇದ್ದ ಈತ ಸಪೋರ್ಟ್ ಮಾಡ್ತಾ ಇದ್ದ. ಹೆಂಗೆ ಅಂತಂದ್ರೆ ಏನ್ ಬೇಕು ನಿಮ್ಗೆ, ಏನಿಲ್ಲ, ನಿಮ್ಗೆ ಏನು ಅವಶ್ಯಕತೆ ಇದೆ, ಈ ತರ ಹಾಸ್ಟೆಲ್ಗಳಿರೋ ಹುಡುಗರುಗಳಿಗಿರ್ಬೋದು, ಪಿ ಜಿ ಆಗಿರ್ಬೋದು, ಹಣಕಾಸು ವ್ಯವಹಾರದಿಂದ ಹೇಳ್ಬಿಟ್ಟು ಈ ತರದ್ದು ಸುಮಾರು ಯಾರು ಸಹಿತ ಒಬ್ಬ ಮೈಸೂರು ವಿಭಾಗದಲ್ಲಿ ಅಂದ್ರೆ ಬೆಂಗಳೂರಲ್ಲಿ ಸುಮಾರು ಜನ ಮಾಡಿದ್ದಾರೆ, ರೌಡಿಸಮ್ ಆಗಿರ್ಬೋದು ಬೇರೆ ಕಡೆಲ್ಲ ಮಾಡಿದ್ದಾರೆ. ಆದ್ರೆ ಮೈಸೂರು ವಿಭಾಗದಲ್ಲಿ ಒಬ್ಬ ರೌಡಿ ಶೀಟರ್ ಆಗ್ಬಿಟ್ಟು ರಿಟೈರ್ಡ್ ಆಗ್ಬಿಟ್ಟು ರೌಡಿ ಶೀಟರ್ ಅಂತ ತೆಗೆದೋದ್ಮೇಲೆ ಆಟಗಳ ಮೇಲೆಲ್ಲ ನೇಮ್ಗಳನ್ನ ಫೋಟೋಗಳನ್ನ ಯಾವೊಬ್ಬ ರೌಡಿಗಳು ಆ ಝೋನಲ್ಲಿ ಅಷ್ಟು ಎದ್ದು ಕಾಣಿಸ್ಕೊಂಡಿರಲಿಲ್ಲ. ಕೆಲವೊಬ್ಬರು ಪೊಲಿಟಿಷಿಯನ್ಸ್ ನಾನು ನೋಡಿದ್ದೆ. ಸುಮಾರು ಆಟಗಳು ಮೊನ್ನೆ ಕನ್ನಡ ರಾಜ್ಯೋತ್ಸವ ಆಯ್ತಲ್ಲ ರೀಸೆಂಟ್ ಆಗಿ, ಅವಾಗ ಕೂಡ ಇವನ ಫೋಟೋಗಳನ್ನ ಸಾಲಾಗಿ ತಂದು ನಿಲ್ಸ್ಬಿಟ್ಟಿದ್ದು ಸರ್. ಸುಮಾರು ಒಂದು 100 ನಾನು ನೋಡಿರೋ ಪ್ರಕಾರ ಒಂದು 50ರಿಂದ 60 ಆಟಗಳಲ್ಲಿ ಅನಿಸ್ತಿದೆ ಸರ್ ಕೆ ಬಾಸು. ಆಮೇಲೆ ಕೆಲವೊಂದೊಂದು ಟಿ ಶರ್ಟ್ಗಳ ಮೇಲೆ ಅಂದ್ರೆ ಮಂಡ್ಯ ಮಾಡಬಳ್ಳಿ ಝೋನ್ಗಳಲ್ಲಿ ಏನಿದ್ದಾರೆ ಹೋಗಿಲ್ಲ, ಆ ಏರಿಯಾಗಳ ಝೋನ್ಗಳಲ್ಲಿ ಹುಡುಗರುಗಳು ಸುಮಾರು ಫೋಟೋಸ್ಗಳು, ವಿಡಿಯೋಸ್ಗಳು, ಆಮೇಲೆ ಟಿ ಶರ್ಟ್ಗಳ ಮೇಲೆಲ್ಲ ಸಾಕ್ಸ್ಕೊಂಡಿದ್ದಾರೆ. ಕಾರ್ತಿಕ್ ಬದುಕಿದ್ದಾಗ ಎಷ್ಟೊಂದು ಫ್ಯಾನ್ ಬೇಸ್ ನಾನು ನೋಡಿದ್ದೆ ಸರ್. ಕಾರ್ತಿಕ್ ಕೆಲವೊಂದು ವಿಚಾರಗಳೆಲ್ಲ ನಾನು ಭೇಟಿ ಆದಾಗ
ಅವ್ರ ಬರ್ತಡೆಗೆಲ್ಲ ನಾವು ಒಂದು ಟೈಮ್ ಹೋದಾಗ ಆ ಬದುಕಿದ್ದಾಗ ನಾನು ಈ ಕಾರ್ತಿಕ್ ನಾನು ನೋಡಿರ್ಲಿಲ್ಲ. ಸತ್ತಾದ್ಮೇಲೆ ಸಖತ್ ಫ್ಯಾನ್ ಬೇಸ್ ಮೇಂಟೈನ್ ಆಗಿದ್ದು. ಏನಂತಂದ್ರೆ ನೀವು ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಸರ್ಚ್ ಮಾಡಿ ಮೈಸೂರು ಕಾರ್ತಿಕ್ ಅಂತ ಹಾಕಿ ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು 50ರಿಂದ 60 ಪೇಜಸ್ಗಳು ಬರುತ್ತೆ. ಸುಮಾರು 10,000ಕ್ಕೂ ಹೆಚ್ಚು ವಿಡಿಯೋಸ್ಗಳು ಕಾರ್ತಿಕ್ ಬಂದಿದೆ. ಸರಿ ಸರ್, ಇದು ಬೇಕಾದ್ರೆ ಗೂಗಲ್ ಸರ್ಚ್ ಹಾಕಿದ್ರೆ ರೀಸೆಂಟ್ ಕಿಲ್ಲೋಡ್ ದಿ ಪರ್ಸನ್ ಅಂತ ಗೂಗಲ್ ಸಹಿತ ಅಪ್ಲೋಡ್ ಆಗಿದೆ ಸರ್ ಮೈಸೂರು ಕಾರ್ತಿಕ್. ಆ ಮಟ್ಟಿಗೆ ಸತ್ತಾದ್ಮೇಲೆ ಜನಪ್ರಿಯತೆ ಗಳಿಸಿದಂತ ಒಬ್ಬ ವ್ಯಕ್ತಿ ಇದ್ದ ಅಂತಂದ್ರೆ ಮೈಸೂರು ಕಾರ್ತಿಕ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದಾದ್ಮೇಲೆ ಅವ್ರ ತಂದೆ ತಾಯಿ ಬಗ್ಗೆ ಹೇಳ್ಬೇಕಂತಂದ್ರೆ ಅವ್ರ ತಂದೆಯವರು ಇರಲಿಲ್ಲ. ಅವ್ರ ತಾಯಿ ಬಂದ್ಬಿಟ್ಟು ಕೆಲವೊಬ್ರು ಅವ್ರ ತಾಯಿ ಕನ್ನಡ ರಾಜ್ಯೋತ್ಸವ ದಿವಸ ಮಾತಾಡೋದು ನೋಡ್ಬಿಟ್ಟು ಏನು ಮಗ ಸತ್ತಾದ್ಮೇಲೆ ಇವ್ರಿಗೆ ಏನು ಬೇಜಾರಿಲ್ಲ, ಆ ರೀತಿ ಮಾತಾಡ್ತಿದ್ದಾರೆ ಈ ರೀತಿ ಮಾತಾಡ್ತಿದ್ದಾರೆ ಅಂತ ಕೆಲವೊಬ್ರು ಅವ್ರ ತಾಯಿ ಒಂದು ಇದರಲ್ಲಿ ವಿಷ್ಣುವರ್ಧನ್ ಬರ್ಡೇ ದಿನ ಸ್ಪೀಚ್ ಮಾಡಿದ್ರು. ಇದು ಯಾರೋ ನ್ಯೂಸ್ ಮಿಸ್ಸಾಗಿ ಮೈಕ್ ಹಿಡಿದಿದ್ರೆ ಅವಾಗ ಮಾತಾಡಿದ್ದಾರೆ. ಅವ್ರ ನೋವ್ನಲ್ಲೇ ಮಾತಾಡಿದ್ದಾರೆ. ಅದಕ್ಕೆ ಹೋಗ್ಬಿಟ್ಟು ಕೆಲವೊಬ್ಬರು ಏನಂತ ಕಮೆಂಟ್ಸ್ ನಾನು ಓದಿದೆ, ಈ ಅಮ್ಮಂಗೆ ಮಗ ಸತ್ತಿರೋ ಚಿಂತೆ ಇಲ್ಲ, ಹಂಗೆ ಹಿಂಗೆ, ಆಮೇಲೆ ರೌಡಿ ಯಾವತ್ತಿದ್ರು ರೋಡಲ್ಲೇ ಕೊಲೆ ಆಗೋದು ಇದೆಲ್ಲ ನಾರ್ಮಲ್ ಬಿಡಿ, ರೌಡಿಗಳ ಎತ್ತು ಮಗ, ಈ ತರ ತಪ್ಪು ಕೆಲವೊಂದು ಕಮೆಂಟ್ಗಳನ್ನ ಹಾಕಿದ್ರೆ ನೋಡಿದೀನಿ. ಕಾರ್ತಿಕ್ ಬಂದ್ಬಿಟ್ಟು ಆ ತರ ಏನು ತೀರಾ ಕ್ರೂರಿತನದಿಂದ ರೌಡಿಸಮ್ ಮಾಡಿದಂತವನಲ್ಲ, ಬಹಳ ಒಳ್ಳೆಯ ಮನುಷ್ಯ. ನೀವು ನೋಡಿರ್ಬೋದು, ನಾನು ಒಂದು ಟೈಮ್ ನೋಡಿದೆ ಸರ್, ಮೈಸೂರು ಒಂದು ಪ್ರತಿಷ್ಠಿತ ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ಅವ್ರ ಫ್ರೆಂಡ್, ಮುಸ್ಲಿಂ ರಿಲೇಟೆಡ್ ಫ್ರೆಂಡ್ ಅನ್ಸುತ್ತೆ, ಮುಸ್ಲಿಂ ಬಂದವರು. ಅವರು ಕಾರ್ತಿಕ್ಗೆ ಜಾಸ್ತಿ ಜನ ಮುಸ್ಲಿಮ್ಸ್ ಅಲ್ಲೂ ಸಹಿತ ಅಭಿಮಾನಿಗಳು ಜಾಸ್ತಿ ಇರ್ತಾರೆ. ಹಿಂದೂ ಆಗಿರ್ಬೋದು ಕಾರ್ತಿಕ್, ಮುಸ್ಲಿಮ್ಸ್ ಅಲ್ಲೂ ಸಹಿತ ಎಲ್ಲಾ ಜನಗಳ ಹತ್ರ, ಎಲ್ಲಾ ಧರ್ಮದವರ ಹತ್ರ ಒಳ್ಳೆ ಬಾಂಧವ್ಯ ಹೊಂದಿದೆ ಕಾರ್ತಿಕ್. ಹಾಗಾದ್ರಿಂದ ಮೈಸೂರು ಕಾರ್ತಿಕ್ದು ಫ್ರೆಂಡ್ ಯಾರಿಗೋ ಪ್ರೈವೇಟ್ ಹಾಸ್ಪಿಟಲ್ ಒಂದ್ಸಲ ಅಡ್ಮಿಟ್ ಆಗಿರುತ್ತೆ. ಸುಮಾರು ಬಿಲ್ 7 ಲಕ್ಷ ಚಿಲ್ಡ್ರನ್ ಆಗಿರುತ್ತೆ ಸರ್. 7 ಲಕ್ಷ ಚಿಲ್ಡ್ರನ್ ಕಟ್ಟಿದ್ರು ಎಕ್ಸ್ಪೈರ್ ಆಗ್ಬಿಟ್ಟಿರ್ತಾರೆ, ಕಟ್ಟಿದ್ರು ಎಕ್ಸ್ಪೈರ್ ಆಗ್ಬಿಟ್ಟು ಇನ್ನೂ ಬಿಲ್ ಕಟ್ಟಿ ಅಂತ ಹೇಳ್ತಾ ಇರ್ತಾರಂತೆ. ಅವಾಗ ಏನ್ ಮಾಡ್ತಾನೆ ಕಾರ್ತಿಕ್, ಹೋಗ್ಬಿಟ್ಟು ಇವನಿಗೆ ಸರ್ ಎಂತೆಂಥವ್ರ ಹತ್ರ ರೆಕಮೆಂಡೇಶನ್ ಮಾಡಿಸಿದ್ರು ಗೊತ್ತಾ ಸರ್, XMLAಗಳಿಂದ MP ಗಳಿಂದ ಯಾರಿಂದ ರೆಕಮೆಂಡೇಶನ್ ಮಾಡಿಸಿದ್ರು ಹಾಸ್ಪಿಟಲ್ ಬಿಲ್ ಕಟ್ಟಿದ್ರೇನೆ ಬಾಡಿ ಕೊಡೋದು ಅಂತ. ಆಮೇಲೆ ಏನ್ ಮಾಡಿದ್ದೇನೆ, ಅವನು ಕಾರ್ತಿಕ್ನಿಂದ ರೆಕಮೆಂಡೇಶನ್, ಕಾರ್ತಿಕ್ ಯಾವ ಮಟ್ಟದಲ್ಲಿ ಹೆಸರು ಮಾಡಿದ್ದೀನಿ ಅಂತ ಅಲ್ಲ, ನನಗೆ ಅವಾಗ ಒಂದು ಫ್ಲಾಶ್ ಆಗ್ಬಿಡ್ತು ಸರ್. ಏನಂತಂದ್ರೆ ಈ ವ್ಯಕ್ತಿ ಹೋಗ್ಬಿಟ್ಟು ಮುಂದೆ ನಿಂತ್ಬಿಟ್ಟು ಇವನೇ ₹1 ಕಟ್ಟಲಿಲ್ಲ, ಇವನ್ ಜವಾಬ್ದಾರಿ ಮೇಲೆ ಒಂದು ಬಾಡಿ ಹೊರಗಡೆ ತರಿಸ್ತಾನೆ ಸರ್. 1 hour ಅಲ್ಲ, ಅದು ವಿತಿನ್ 1 hour. ನೋಡಿ, ಒಬ್ಬ XMLA MP ಗಳ ಕೈಲಾಗದ್ದು ಒಬ್ಬ ಸಾಮಾನ್ಯ ರೌಡಿ ಶೀಟರ್ ಇಂದ ಆಗುತ್ತೆ. XMLAಗಳಿಂದ ಆಗಿರೋ ಕೆಲಸಗಳು ರೌಡಿ ಶೀಟರ್ ಇಂದ ಆಗಿರುತ್ತೆ. ಆ ತರ ಕೆಪಬಿಲಿಟಿ ಇರೋದು ಒಬ್ಬ ಮೈಸೂರಿನ ಕಾರ್ತಿಕ್ ಅಲಿಯಾಸ್ ಕ್ಯಾಟ್ ಮಾರ್ನಹಳ್ಳಿ ಕಾರ್ತಿಕ್ ಅಂತ ಏನ್ ಕೆ ಬಾಸ್ ಅಂತ ಏನ್ ಕರೆಯಲ್ಪಡ್ತಾರೆ ಅವನಲ್ಲಿದೆ. ಆ ವ್ಯಕ್ತಿ ಇದ್ದಿದ್ರೆ ಇನ್ನು ಸಮಾಜ ಸೇವೆ ಕೆಲವೊಂದು ಮಾಡ್ಬಿಟ್ಟು ಮೇ ಬಿ ಪೊಲಿಟಿಕ್ಸ್ಗೆ ಏನಾದ್ರು ಎಂಟ್ರಿ ಕೊಡ್ತೀನಿ, ಏನಿತ್ತು ಅವ್ನು ಗೊತ್ತಿಲ್ಲ. ಬಟ್ ಇತ್ತೀಚೆಗೆ ಒಳ್ಳೆ ಚೆನ್ನಾಗಿದೆ. ಇತ್ತೀಚೆಗೆ ಒಳ್ಳೆ ಝೋನಲ್ಲಿ ಕೂಡ ಇದ್ದ ಅವನು. ಅಂದ್ರೆ ಸಾಮಾಜಿಕ ಜಾಲತಾಣಗಳ ಒಂದು ಸಹಾಯ ಮಾಡಿದ ಎಲ್ಲೂ ಬರ್ತಾ ಇರಲಿಲ್ಲ, ಆ ತರ ಸಹಾಯಗಳನ್ನ ಮಾಡೋನು ಸರ್ ಅವನು. ಒಳ್ಳೆ ಚೆನ್ನಾಗಿದ್ದ, ಒಬ್ರನ್ನ ಇಷ್ಟ ಕೂಡ ಪ್ರೀತಿ ಕೂಡ ಪಡ್ತಾ ಇದ್ದ ಅಂತ ಕೇಳಲ್ಪಟ್ಟಿದ್ದೆ ನಾನು. ಅದ್ರ ಬಟ್ ಅದು ಕ್ಲಾರಿಟಿ ಗೊತ್ತಿಲ್ಲ ನನಗೆ. ಒಂದು ಹುಡುಗಿನ ಇಷ್ಟಪಡ್ತಿದ್ದ ಅಂತ ಸುಮಾರು ಜನಗಳು ಹೇಳೋರು. ಅವನು ಸಹಿತ ಕೆಲವೊಂದು ಬಾರಿ ಒಂದು ವಾಟ್ಸಪ್ ಸ್ಟೇಟಸ್ಗಳಲ್ಲಿ, ಕೆಲವೊಂದು ಪ್ರೊಫೈಲ್ಗಳಲ್ಲಿ ಅವ್ನ ಫೋಟೋಗಳು ಕೂಡ ಹರಿದಾಡಿತ್ತು. ಅವ್ನು ಸತ್ತಾದ್ಮೇಲೆ ಸುಮಾರು ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿದೆ. ಅದಕ್ಕೂ ಕೂಡ ಕೆಲವೊಬ್ಬರು ದುಷ್ಕರ್ಮಿಗಳು ಕೆಟ್ಟ ಕಮೆಂಟ್ ಏನಂತ ಅಂದ್ರೆ, ಇಂಥ ಒಳ್ಳೆ ಹುಡುಗಿ ಹಿಡ್ಕೊಂಡು ಆಂಟಿ ಸವಾಸ ಯಾಕೆ ಮಾಡಿದೆ ಅವನು ಅಲ್ಲ ಸರ್, ನ್ಯೂಸ್ಗಳಲ್ಲಿ ಹಾಕಿದ್ರೆ ಅವ್ನು ಆಂಟಿ ಸವಾಸ ಮಾಡಿದ್ದಾನೆ ಅಂತ ಅವನೇನಾದ್ರೆ ಅದ್ರ ಆಂಟಿ ಜೊತೆ ಇದ್ದಿದ್ದು ಫೋಟೋ ಏನಾದ್ರು ಬರ್ತಿದ್ಯಾ? ಇಲ್ಲ ತಾನೆ. ಸುಮ್ಮನೆ ಅವೆಲ್ಲ ಹಬ್ಬಿಸ್ತಾ ಇರೋದೆಲ್ಲ ಜನಗಳೆಲ್ಲ. ಯಾರೋ ಆ ಥರ ಅಲ್ಲ, ಅವನ ಆ ಥರ ವ್ಯಕ್ತಿ ಅಲ್ಲ, ಆ ಥರ ಮನೋಭಾವನೆ ಉಳ್ಳಂಥ ವ್ಯಕ್ತಿ ಅವನಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಕಾರ್ತಿಕ್ ಈಸ್ ವೆರಿ ಗುಡ್ ಪರ್ಸನ್. ಅವನ ಬಗ್ಗೆ ಆ ಥರ ಎಲ್ಲ ಯಾರು ಮಾತಾಡಕ್ ಹೋಗ್ಬಾರ್ದು. ಇವಾಗ ಆಗೋಗ್ಬಿಟ್ಟಿದೆ, ಕತೆ ಮಿಸ್ ಆಗೋಗ್ಬಿಟ್ಟಿದೆ, ಅದಕ್ಕೆ ನ್ಯಾಯ ಇದೆ, ಕೋರ್ಟ್ ಇದೆ, ಅದು ಕೊಡ್ತಾರೆ. ನೀವು ಅವ್ರ ಮನೆಗೆ ನಿಂದಿಸೋದಾಗಿರ್ಬೋದು, ಅಥವಾ ಅವ್ರು ಇಷ್ಟಪಟ್ಟಂತ ಹುಡುಗಿ ಏನ್ ಸಾಮಾಜಿಕ ಜಾಲತಾಣದಲ್ಲಿ ಇವಾಗ ವಿಡಿಯೋಗಳು ಹರಿದಾಡ್ತಿದ್ದಾರೆ, ಆ ಹುಡುಗಿ ಕೂಡ ಕೆಟ್ಟ ಕಮೆಂಟ್ ಹಾಕ್ಬಿಟ್ಟು ನಿಂದಿಸೋದ್ರಿಂದ ನಿಮ್ಗೇನು ಸಿಗೋದಿಲ್ಲ. ಸೊ ಅವ್ರ ಪಾಡಿಗೆ ಅವರಿದ್ದಾರೆ, ಅವ್ರ ಖುಷಿ. ಅವ್ರು ಇವಾಗ ಸತ್ತಾದ್ಮೇಲೆ ಅವ್ರ ನೆನಪಿಗೋಸ್ಕರ ಸಾಮಾಜಿಕ ಜಾಲತಾಣಗಳು ಹರಿಬಿಡ್ತಾ ಇರೋದು. ಅವ್ರ ಪಡಿಗೆ ಅವ್ರನ್ನ ಬಿಟ್ಬಿಡಿ ಅಂತ ಹೇಳಕ್ ನಾನು ಇಷ್ಟಪಡ್ತೇನೆ ಸರ್. ಇಷ್ಟು ಹೇಳಿದ್ದಕ್ಕೆ ಇಷ್ಟು ಕಾರ್ತಿಕ್ದು ಲೈಫ್ ಸ್ಟೋರಿ. ಇನ್ನು ಸುಮಾರು ಇದೆ, ಹೇಳ್ತಾ ಹೋದ್ರೆ ಸುಮಾರು ಹೊತ್ತಾಗುತ್ತೆ. ಇಷ್ಟೆಲ್ಲ ಇಷ್ಟಪಡ್ತೀನಿ ಸರ್.